ಸ್ವಾಮಿಗಳು ಮಾತ್ರ ಒಂದು ಸ್ಪಷ್ಟ ಮಾತು ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವರಿಗೆ ಮಾತಾಡಿದ ಮೇಲೆ ಅನ್ನಿಸ್ತಾ ಇದೆ ಇವ್ರ ನಂತರ ಕಾಂಗ್ರೆಸ್ ಬಿದ್ದು ಹೋಗ್ತದನ. ಯಾಕೆಂದ್ರೆ ಸಿದ್ದರಾಮಯ್ಯರ ಮಟ್ಟದ ಎತ್ತರದ ನಾಯಕ ಕಾಂಗ್ರೆಸ್ನಲ್ಲಿ ಈಗ ಸದ್ದಿಲ್ಲ. ಈವನ್ ಡಿ ಕೆ ಶಿವಕುಮಾರ್ ಆದರೂ ಸಹಿತ ಡಿ ಕೆ ಶಿವಕುಮಾರ್ ಅವರನ್ನು ನೈತಿಕತೆಯಿಂದ ಮಾತಾಡ್ತಾ ಇಲ್ಲ, ಮತ್ತೊಂದು ರೀತಿಯಿಂದ ಮಾತಾಡ್ತಾ ಇಲ್ಲ, ಸಂಘಟನಾ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ. ನಿಜವಾಗಿ ಇವತ್ತು ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಅದು ಹೇಗೂ ಇರಲಿ, ಅಲ್ಲಿ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಎಲ್ಲವೂ ಇದ್ದಾವೆ, ಇಲ್ಲಂತಲ್ಲ. ಆದರೆ ಅವರ ಜಾಗವನ್ನು ತುಂಬುವಂತಹ ದೊಡ್ಡ ವ್ಯಕ್ತಿತ್ವ ಮಾತ್ರ ಈ ಸದ್ಯ ಕಾಂಗ್ರೆಸ್ನಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಇದ್ದರು ಏನಿದ್ರು 2ನೇ 3ನೇ 4ನೇ ಸ್ಥಾನದಲ್ಲಿ ಇರ್ಬೋದು, ಇಲ್ಲಿ ಒಳ್ಳೆ ಬುದ್ಧಿವಂತರಿದ್ದಾರೆ, ಒಳ್ಳೆ ಕೊಡಬಹುದು ಅಂತ ಇರ್ಬೋದು. ಬಟ್ ಅವ್ರ ತಲೆಯಲ್ಲಿದ್ದಂತಹ ಒಂದು ಏನು ವಿಚಾರಗಳೇನದೋ ಕಾರ್ಪೊರೇಟ್ ಪರ ಇದ್ದಂಥ ಧ್ವನಿ ಇದೆ ಅವ್ರದ್ದು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಹೇಳಬೇಕಾಗಿಲ್ಲ. ಈಗಾಗಲೇ ಮೋದಿಯವರು ಕಾರ್ಪೊರೇಟ್ ಪರವಾಗಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಕೊಟ್ಟ ಈ ಇಡೀ ದೇಶದ ಬಡತನ ತಂದು ನುಚ್ಚಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದರಂತ ಕೇವಲ ಅವರೊಬ್ಬರಲ್ಲ, ಹಿಂದಿನ ಕಾಂಗ್ರೆಸ್ ನಾಯಕರು ಸಹಿತ ಈಗ ಹೊಸದಾಗಿ ಡಿ ಕೆ ಶಿವಕುಮಾರ್ ಅಂತ ಹಾಗೆ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವ್ರಿಂದ ಏನು ಮಹಾನ್ ಕ್ರಾಂತಿ ಆಗ್ತದೆ, ಬದಲಾವಣೆ ಆಗ್ತದೆ ಏನು ಸುಳ್ಳು. ಅದಕ್ಕಾಗಿ ಅವರ ಮಟ್ಟದ ಅವ್ರ ಎತ್ತರದ ನಾಯಕರು ಸಾಕಷ್ಟು ಇದ್ದಾರೆ ಈ ಒಂದು ಬಿ ಜೆ ಪಿಯಲ್ಲಿ. ಅವರು ಈ ಮುಂಬರುವ ಚುನಾವಣೆಗಳಲ್ಲಿ ಇವರು ನಾವು ಹೇಳ್ಬೋದು, ಇವತ್ತು ನಾವು ಅಧ್ಯಕ್ಷದಿಂದ ಗೆದ್ದಿಸ್ಕೊಂಡು ಬಂದನು ಅಂತೇಳಿ. ಅದ್ರ ಜೊತೆಗೆ ಅನೇಕರಲ್ಲಿ ಗೆಲ್ಲೋದು ಕಾರಣ ಆಗಿದೆ ಕಾಂಗ್ರೆಸ್ಸಿಗೆ. ಅವರೊಬ್ಬರಲ್ಲ, ಸಿದ್ದರಾಮಯ್ಯ ದೊಡ್ಡ ವ್ಯಕ್ತಿತ್ವದ ಹಿಂದೆ ನಾಯಕತ್ವದ. ಮತ್ತು ಈಗಾಗಲೇ ಇತಿಹಾಸದಲ್ಲಿ ನಾವು ಗಮನಿಸಬೇಕಾಗಿದ್ದು ಅರಸರು ಮತ್ತು ನಮ್ಮ ಇವರು ಸಿದ್ದರಾಮಯ್ಯ ಸಿದ್ದು ಅವರು, ಇವರಿಬ್ಬರು ಅಹಿಂದ ನಾಯಕರು ಅನ್ನೋದು ಎರಡು ಮಾತಿಲ್ಲ. ಬಿದ್ದಂಥ ಸಮುದಾಯದ ಮೇಲೆ ಬಂದಂಥವರು ಜಾತ್ಯತೀತರು. ಅಂಥ ಒಂದು ವ್ಯಕ್ತಿತ್ವ ಇಲ್ಲಿವರೆಗೆ ವಿಶೇಷವಾಗಿ ಒಕ್ಕಲಿಗೆ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಯಾವುದು ಬಂದಿಲ್ಲ. ವೀರೇಂದ್ರ ಪಾಟೀಲ್ ಬಂದಿದ್ದರು, ಪಾಪ ಅವ್ರಿಗೆ ಅನುಕೂಲ ಮಾಡಿ ಕೊಡಲಿಲ್ಲ ಅನ್ನೋದಕ್ಕೆ ಸತ್ಯದ. ಬಂದಂಥ ರಾಮಕೃಷ್ಣ ಹೆಗಡೆ ಅವರು ಸಹಿತ ಕೆಲವೊಂದು ವಿಷಯದಲ್ಲಿ ಅವರು ಭ್ರಷ್ಟಾಚಾರದ ಆರೋಪ ಜೊತೆಗೆ ಅವರು ಸಹಿತ ಈ ಎತ್ತರಿಗೆ ಬೆಳೀಲಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಏನೇ ಇರಲಿ, ಸಿದ್ದರಾಮಯ್ಯನವರ ಈ ದಾಖಲೆ ನೆನಪಿಡುವಂಥದ್ದು, ಆದರೆ ಮಹಾನ್ ಸಾಧನೆ ಅಂತ ಏನಲ್ಲ. ಅದೇ ಕಾರಣಕ್ಕೆ ಎಲ್ಲನೂ ಇತಿಹಾಸ ಆಗುವಂಥದ್ದನ್ನು ಇವತ್ತು ನಾಳೆ ಏನೋ ಡಿ ಕೆ ಶಿ ಅವರು ಬಂದರೂ ಸಹಿತ ಅವರು ಇತಿಹಾಸ ಆಗತ್ತಾರೆ, ಒಂದಿನ ಇತಿಹಾಸ ಆಗಲೇಬೇಕು, ನಿಸರ್ಗದ ನೇಮ. ಯಾಕಂದ್ರೆ ವರ್ತಮಾನ ಇದ್ದಿದ್ದು ಭೂತ ಆಗ್ತದೆ, ಭೂತ ಇದ್ದಿದ್ದು ಉಳಿದು ಹೊತ್ತು ಹೋಗಿಬಿಡ್ತದೆ, ಭವಿಷ್ಯ ಬಂದು ವರ್ತಮಾನ ಮತ್ತು ಭೂತ ಆಗ್ತದೆ. ಇದು ನಿರಂತರ ನಡೆಯುವಂಥ ಕೆಲಸ. ಇತಿಹಾಸ ಆಗೋದು ಕೇವಲ ಸಿದ್ದರಾಮಯ್ಯದಷ್ಟೇ ಅಲ್ಲ, ಡಿ ಕೆ ಶಿ ಅವರು ಸಹಿತ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. ಯಾಕೆ 16 ನ್ಯೂಸ್ ಆಗ್ತಾ ಸತ್ಯದ ಕೈಗಳಲ್ಲಿ ವಂದನೆಗಳು.